ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ SP ನಾಗನಗೌಡರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ. ದಾವಣಗೆರೆ ವಿಶ್ವವಿದ್ಯಾಲಯದ BA 2ನೇ ವರ್ಷದ 4ನೇ ಸೆಮ್ಮಿನ ಪತ್ರಿಕೆಯ ಅರ್ಥಶಾಸ್ತ್ರ ಪತ್ರಿಕೆಯಾದಂಥ ಮನಿ, ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಎನ್ನುವ ಪತ್ರಿಕೆಯ 3ನೇ ಚಾಪ್ಟರ್ನಲ್ಲಿ ನಾನೀಗ ಸಹಕಾರಿ ಚಳುವಳಿಯನ್ನು ಕುರಿತು ಮೊದಲನೇ ವಿಡಿಯೋದಲ್ಲಿ ಪಾರ್ಟ್ 1ನಲ್ಲಿ ಸಹಕಾರಿ ಚಳುವಳಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಈ ಪ್ರಸ್ತುತ ಎರಡನೇ ವಿಡಿಯೋದಲ್ಲಿ ಸಹಕಾರಿ ಚಳುವಳಿಯಲ್ಲಿ ದೇಶ ಕಂಡಂತ ವಿವಿಧ ಪ್ರಕಾರದ ಸಹಕಾರಿ ಸಂಘಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ರೆಫಿಜನ್ ಮಾದರಿಯನ್ನ ಅನುಸರಿಸಿದೀವಿ ಅಂತ ಹೇಳಿ ನಾನು ಗ್ರಾಮೀಣ ಮಟ್ಟದಲ್ಲಿ ರೆಫಿಜನ್ ಹೇಳಿದಂತ ಮಾದರಿಯನ್ನ ಸಹಕಾರಿ ಸಂಘಗಳು ಅನುಸರಿಸಿದಾವೆ ಅಂತ ಮೊದಲನೇ ವಿಡಿಯೋದಲ್ಲಿ ಹೇಳಿದೀವಿ. In fact, Refigen, he stated that there is a connection between poverty and dependency. ಬಡತನಕ್ಕೂ ಮತ್ತು ಅವಲಂಬನೆಗೂ ಎರಡರ ನಡುವೆ ಸಂಬಂಧ ಇದೆ ಅನ್ನೋದನ್ನ ಹುಡುಕಿದರು. ಅವಲಂಬನೆ ಹೆಚ್ಚಾದಂತೆ ಬಡತನ ಹೆಚ್ಚಾಗುತ್ತೆ ಎನ್ನುವುದು ರೆಫಿಜನ್ ರವರ ವಾದ. ಹಾಗಾದ್ರೆ ಏನ್ ಮಾಡಬೇಕು? ಟು ಫೈಟ್ ಪಾವರ್ಟಿ ಒನ್ ಶುಡ್ ಫೈಟ್ ಡಿಪೆಂಡೆನ್ಸಿ ಆಲ್ಸೋ. ಹಾಗಾದ್ರೆ ಮತ್ತೊಬ್ಬರ ಮೇಲೆ ಆಗುವಂತ ಅವಲಂಬನೆ ಏನಿದೆಯಲ್ಲ, ಪರಾವಲಂಬನೆ ಏನಿದೆಯಲ್ಲ, ಅದು ಕಡಿಮೆ ಆಗಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ 3 ಎಸ್ಗಳನ್ನ ಅವರು ಜರ್ಮನ್ ಭಾಷೆಯಲ್ಲಿ 3 ಎಸ್ಗಳನ್ನ ಬಳಸಿದ್ರು. ಒಂದು ಸೆಲ್ಫ್ ಹೆಲ್ಪ್, ನಾವು ಅದನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀವಿ. ಸೆಲ್ಫ್ ಹೆಲ್ಪ್, ಸ್ವ ಸಹಾಯ. ಎರಡನೇದು ಸೆಲ್ಫ್ ಗವರ್ನೆನ್ಸ್, ಸ್ವ ಆಡಳಿತ. ಮೂರನೇದು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಸ್ವ ಜವಾಬ್ದಾರಿ. ಈ 3 ಸಹಕಾರಿ ಸಂಘದಲ್ಲಿ 3 ಎಸ್ಗಳ ಪ್ರಾಮುಖ್ಯತೆಯನ್ನ ರೆಫಿಜನ್ 1864ರಲ್ಲಿ ಮೊದಲ ಕ್ರೆಡಿಟ್ ಯೂನಿಯನ್ ಅನ್ನ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ವಿವರಿಸಿದರು. ಇಡಿಯಾದ ಸಹಕಾರಿ ವ್ಯವಸ್ಥೆ ಪರಸ್ಪರ ಒಗ್ಗೂಡಿಕೊಂಡು ಪರಸ್ಪರರ ಹಿತಾಸಕ್ತಿಗಳನ್ನ ಕಾಪಾಡಲು ಸಾಂಘಿಕವಾಗಿ ಮಾಡುವಂತ ಪ್ರಯತ್ನ ಅನ್ನೋದನ್ನ ನಾವು ಸಹಕಾರಿ ವ್ಯವಸ್ಥೆಯಲ್ಲಿ ನೋಡಿದ್ವಿ. ಭಾರತದ ಅತ್ಯಂತ ಪ್ರಮುಖವಾದಂತ ಹೆಸರಿಸಬಹುದಾದಂತ ಸಹಕಾರಿ ಯಶಸ್ವಿ ಕಥೆಗಳಲ್ಲಿ ಮೊದಲನೆಯದು ಅಮುಲ್, ಹೀಗೆ ಲಿಜ್ಜತ್ ಪಾಪಡ್, ಹೀಗೆ ಒಂದೊಂದನ್ನಾಗಿ ವ್ಯಕ್ತಿಗತವಾಗಿ ಹೇಳೋದ್ಕಿಂತ ಇಡೀ ದೇಶದ ದೃಷ್ಟಿಯಲ್ಲಿ ಭಾರತ ಕಂಡುಕೊಂಡಂತ ಹಸಿರು ಕ್ರಾಂತಿಗೆ ಬಹುಮುಖ್ಯವಾದ ಕೊಡುಗೆ ಬಂದದ್ದು ಸಹಕಾರಿ ಸಂಘಗಳಿಂದ. ಇದಕ್ಕಿಂತಲೂ ಹೆಚ್ಚು ಹೇಳುವ ರೀತಿಯಲ್ಲಿ ಅಂದ್ರೆ ಶ್ವೇತಕ್ರಾಂತಿ. ಶ್ವೇತಕ್ರಾಂತಿಗೆ ಭಾರತೀಯ ಸಹಕಾರಿ ಸಂಘಗಳ ಕೊಡುಗೆ ಅಪ್ರತಿಮವಾಗಿದೆ. 14 ಪ್ರಮುಖ ಸಹಕಾರಿ ಸಂಘಗಳು ಸಹ ಇವತ್ತಿಗೂ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇವೆ. ಈ ನಿಟ್ಟಿನಲ್ಲಿ 2011ರಲ್ಲಿ ಒಗ್ಗೂಡುವಿಕೆಯನ್ನ ಸಂವಿಧಾನಿಕ ಹಕ್ಕನ್ನಾಗಿ ಪರಿವರ್ತಿಸಿ 97ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಎನ್ನುವ ಪದವನ್ನು ಸಹ ಅಲ್ಲಿ ಸೇರಿಸಲಾಯಿತು. ಒಟ್ಟಾರೆ ಭಾರತದಲ್ಲಿ ಸಹಕಾರಿ ಚಳುವಳಿ ಸಹಕಾರಿ ಸಂಘಗಳ ಪ್ರಕಾರಗಳನ್ನು ನೋಡಿದ್ರೆ ಕೆಲವು ರಾಜ್ಯಗಳಲ್ಲಿ 2 ಹಂತಗಳಲ್ಲಿದೆ, ಕೆಲವು ರಾಜ್ಯಗಳಲ್ಲಿ 3 ಹಂತದಲ್ಲಿದೆ. 2 ಹಂತದಲ್ಲಿ ಅಂದ್ರೆ ಕೆಳಮಟ್ಟದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಮೇಲ್ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು. ಇನ್ನು 3 ಹಂತಗಳಿರುವಂತಹ ರಾಜ್ಯಗಳೇನಿದಾವೆ, ಈ ಮೊದಲನೇದು 2 ಹಂತಗಳಿಗೆ ಒಂದು ಉದಾಹರಣೆಯನ್ನು ನೆನಪಿಸೋದು ಅಂದ್ರೆ ಮಣಿಪಾಲ್. ಹೀಗೆ ಅನೇಕ ರಾಜ್ಯಗಳಿದಾವೆ. ಹೀಗೆ 3 ಹಂತದ ಸಹಕಾರಿ ಸಂಘಗಳ ಪ್ರಕಾರಗಳಲ್ಲಿ ಕರ್ನಾಟಕವು ಒಂದು. ಬಹುತೇಕ ರಾಜ್ಯಗಳು 3 ಹಂತದ ಸಹಕಾರಿ ಸಂಘಗಳ ಪ್ರಕಾರವನ್ನ ಹೊಂದಿವೆ. ಈ 3 ಹಂತಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳು ಬರ್ತವೆ, ಮಧ್ಯದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಬರ್ತವೆ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಬರ್ತವೆ. ಈ ಇಡೀ ಸಹಕಾರಿ ವ್ಯವಸ್ಥೆಯನ್ನ ನಾನು ಈಗ 2 ಭಾಗವಾಗಿ ಮಾಡ್ತಾ ಇದ್ದೀನಿ. ಒಂದು ಸಹಕಾರಿ ಪತ್ತಿನ ಸಂಘಗಳು, ಸಹಕಾರಿ ಪತ್ತಿನ ಸಂಘಗಳು. ಎರಡನೇದು ಇತರೆ ಸಹಕಾರಿ ಸಂಘಗಳು. ಅಂದ್ರೆ ಇದು ಪತ್ತನ್ನು ಮುಖ್ಯವಾಗಿಟ್ಟುಕೊಂಡು ಬೆಳೆದು ಬಂದಂತ ಸಹಕಾರಿ ಸಂಘ. ಇದು ಸಹಕಾರಿ ಸಂಘಗಳು ಸಹಕಾರಿ ತತ್ವದ ಮೇಲೆ, ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅನ್ನುವ ತತ್ವದ ಮೇಲೆ ಬೆಳೆದು ಬಂದಂತ ಸಹಕಾರಿ ಸಂಘಗಳು. ಹೀಗೆ 2 ಭಾಗ ಮಾಡಿದ್ದೀವಿ. ಈಗ ಇದನ್ನ ಕೊನೆಗೆ ತಗೊಳ್ಳೋಣ. ಇದ್ರ ಮೊದಲನೇ ಭಾಗವನ್ನು ನೋಡೋಣ. ಸಹಕಾರಿ ಪತ್ತಿನ ಸಂಘಗಳು.
ಸಹಕಾರಿ ಪತ್ತಿನ ಸಂಘಗಳು ಪ್ರಮುಖವಾಗಿ ಕೃಷಿ ಪತ್ತಿನ ಸಂಘಗಳು ಮತ್ತು ಕೃಷಿಯೇತರ ಪತ್ತಿನ ಸಂಘಗಳು ಎರಡು ಪ್ರಮುಖವಾದಂತಹ ವಿಧಗಳು ಕಂಡು ಬರ್ತವೆ. ಇನ್ನು ಇತರೆ ಸಹಕಾರಿ ಸಂಘಗಳಲ್ಲಿ ಕೃಷಿ ಪತ್ತೇತರ ಸಹಕಾರಿ ಸಂಘಗಳು, ಕೃಷಿಯ ಪತ್ತು ಅಲ್ಲದೆ, ಕೃಷಿಯ ಪತ್ತು ಇಲ್ಲದೆ, ಕೃಷಿಯೇತರ ಸಾಲ, ಕೃಷಿಯೇ ಇಲ್ಲದೆ ಬೇರೆ ಉದ್ದೇಶಗಳಿಗೆ ಬಂದಂತ ಸಾಲ ನೀಡುವ ಸಹಕಾರಿ ಸಂಘಗಳು. ಇವು ಸಾಮಾನ್ಯವಾಗಿ ಇವನ್ನ ಇತರೆ ಸಹಕಾರಿ ಸಂಘಗಳು ಅಂತ. ಇದನ್ನ ಕೊನೆಗೆ ನೋಡೋಣ. ಮೊದಲನೇದು ಇಲ್ಲಿ ಸಹಕಾರಿ ಪತ್ತಿನ ಸಂಘಗಳಲ್ಲಿ ಏನ್ ಬಂದ್ವಿ, ಕೃಷಿ ಪತ್ತಿನ ಸಂಘಗಳಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಕೃಷಿ ಪತ್ತಿನ ಸಂಘಗಳು, ಸಹಕಾರಿ ಪತ್ತಿನ ಸಂಘಗಳು ಸಾಮಾನ್ಯವಾಗಿ ವಿವಿಧ ಉದ್ದೇಶಗಳಿಗೆ ಸಾಲ ನೀಡುವ ಸಹಕಾರಿ ಸಂಘಗಳಾಗಿವೆ. ಅದರಲ್ಲಿ ಕೃಷಿ ಪತ್ತಿನ ಸಂಘಗಳು ಕೃಷಿಗೆ ಮಾತ್ರ ಸಾಲವನ್ನು ಪೂರೈಸುತ್ತಿರುವ ಸಂಘಗಳು. ಅದಕ್ಕೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂತ ಕರಿತೀವಿ. ಕೃಷಿಯ ಪತ್ತು ಅಂದ್ರೆ ಸಾಲ, ಕೃಷಿ ಸಾಲ ನೀಡುವ ಸಹಕಾರಿ ಸಂಘಗಳು, ಇವನ್ನ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಂತ ಕರಿತೀವಿ. ಇನ್ನು ಕೃಷಿಯನ್ನ ಬಿಟ್ಟು ಇತರೆ ಉದ್ದೇಶಗಳಿಗೆ, ಬೇರೆ ಬೇರೆ ಉದ್ದೇಶಗಳಿದ್ದಾವೆ. ಕೃಷಿಯೇತರ ನಾನ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪತ್ತನ್ನು ನೀಡ್ತದೆ, ಸಾಲ ನೀಡ್ತದೆ, ಆದ್ರೆ ಕೃಷಿ ಇರಲ್ಲ. ಬೇರೆ ವಿಧಗಳಿವೆ. ಹಾಗಾದ್ರೆ ಮೊದಲನೇದು ಕೃಷಿ ಬಹಳ ಪ್ರಮುಖವಾಗಿ ಸಾಮಾನ್ಯವಾಗಿ ಪ್ರಶ್ನೆ ಬರೋದು ಇದ್ರ ಮೇಲೆ. ಕೃಷಿ ಪತ್ತಿನ ಸಂಘಗಳಲ್ಲಿ ನನ್ನ ನೋಡ್ತಾ ಹೋಗೋಣ. ಕೃಷಿ ಪತ್ತಿನ ಸಂಘಗಳು ನಾನು ಈಗಾಗಲೇ ಹೇಳಿದ ಹಾಗೆ ಕೃಷಿಗೆ ಮಾತ್ರ ಸಾಲ ಪೂರೈಸುವ ಸಹಕಾರಿ ಸಂಘಗಳ ಜಾಲವಿದು. ಈ ಜಾಲದಲ್ಲಿ ಎರಡು ಪ್ರಮುಖವಾದಂತಹ ಸಂಸ್ಥೆಗಳು ಕಂಡು ಬರ್ತವೆ. ಮತ್ತೆ ಇದನ್ನ ನಾನೀಗ ಸಬ್ ಡಿವೈಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು ಅಲ್ಪಾವಧಿ ಸಾಲ ನೀಡುವ ಸಂಘಗಳು, ಎರಡನೇದು ದೀರ್ಘಾವಧಿ ಸಾಲ ನೀಡುವ ಸಂಘಗಳೆಂಬ ಎರಡು ವಿಧಗಳಿವೆ. ಅಲ್ಪಾವಧಿ ಸಾಲ ನೀಡುವ ಸಂಘಗಳನ್ನು ನೋಡ್ತಾ ಹೋಗೋಣ ಮೊದಲನೇದು, ಆಮೇಲೆ ದೀರ್ಘಾವಧಿಗೆ ಬರೋಣ. ಅಲ್ಪಾವಧಿ ಅವಧಿ ಕೃಷಿಗೆ ಬಹಳ ಮುಖ್ಯವಾದದ್ದು, ಕೃಷಿಯ ಬೆಳವಣಿಗೆಯಲ್ಲಿ ತುಂಬಾ ಪ್ರಮುಖವಾದದ್ದು. ಕೃಷಿಯ ಅಗತ್ಯಗಳು ಅಲ್ಪ ಅವಧಿಗೆ ಸಾಮಾನ್ಯವಾಗಿ ಕಂಡು ಬರ್ತವೆ, ಆ ತುರ್ತು ಸಮಯಕ್ಕೆ ಕಂಡು ಬರ್ತವೆ. ಹೀಗೆ ತುರ್ತು ಸಮಯಕ್ಕೆ, ಅಲ್ಪ ಅವಧಿಗೆ, ಮಧ್ಯಮ ಅವಧಿಗೆ ಮತ್ತು ದೀರ್ಘಾವಧಿಗೆ ಅಗತ್ಯಗಳು ಕಂಡು ಬರ್ತವೆ. ಈ ನಿಟ್ಟಿನಲ್ಲಿ ಅಲ್ಪಾವಧಿಯನ್ನೇ ಗುರಿಯಾಗಿಟ್ಟುಕೊಂಡು ಕೃಷಿ ಸಹಕಾರಿ ಸಂಘಗಳು ಬೆಳೆದು ಬಂದಿವೆ. ಅಲ್ಪಾವಧಿ ಸಾಲ ನೀಡುವಂತ ಸಾಮಾನ್ಯವಾಗಿ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅಲ್ಪಾವಧಿ ಕೃಷಿ ಪತ್ತಿನ ಸಂಘಗಳು ಅಸ್ತಿತ್ವದಲ್ಲಿದ್ದಾವೆ. ಇವು 3 ಹಂತದಲ್ಲಿರ್ತವೆ. ಈಗಾಗಲೇ ಹೇಳಿದೆ ಬಹುತೇಕ ರಾಜ್ಯಗಳಲ್ಲಿ 3 ಹಂತದಲ್ಲಿದ್ದಾವೆ ಅಂತ. ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳು, ಮತ್ತೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು, ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು. ಹೀಗೆ 3 ಟೈರ್ ಸಿಸ್ಟಮ್ ಇದು. ಇದರಲ್ಲಿ ಮೊದಲನೇ ಬರೋಣ. ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು, ಪ್ರೈಮರಿ ಕ್ರೆಡಿಟ್ ಸೊಸೈಟೀಸ್. ನಾನು ಇದನ್ನ ಕೃಷಿಗೆ ಸಂಬಂಧಿಸಿರೋದ್ರಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಂತಲೂ ಕರಿಬಹುದು. ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಈ ಸಹಕಾರಿ ಸಂಘಗಳು ಭಾರತದಲ್ಲಿ ಸಹಕಾರಿ ಚಳುವಳಿಗೆ ತಳಪಾಯಗಳಾಗಿವೆ. 1 ಶತಮಾನಕ್ಕೂ ಹೆಚ್ಚು ಅನುಭವವಿರುವಂತಹ ಭಾರತೀಯ ಪ್ರಾಥಮಿಕ ಸಹಕಾರಿ ಸಂಘಗಳು. ಗ್ರಾಮೀಣ ಮಟ್ಟದಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಪತ್ತಿನ ಸಂಘವನ್ನ ಆ ಗ್ರಾಮಕ್ಕೆ ನಿರ್ದಿಷ್ಟವಾಗಿ ಒಂದು ಗ್ರಾಮ ಅಥವಾ ಸಣ್ಣದಾಗಿದ್ರೆ ಸುತ್ತಮುತ್ತಲಿನ 2-3 ಹಳ್ಳಿಗಳನ್ನು ಸೇರಿಸಿಕೊಂಡು ಆ ಗ್ರಾಮಗಳಿಗೆ ಸೀಮಿತವಾಗಿ ಆ ಗ್ರಾಮಕ್ಕೆ ಸೇರಿದ 10 ಅಥವಾ ಅದಕ್ಕಿಂತ ಹೆಚ್ಚಿನ ಜನ, ಬೈಲಾದಲ್ಲಿರೋ 10 ಅಥವಾ ಅದಕ್ಕಿಂತ ಹೆಚ್ಚಿನ ಜನ, ಸಾಮಾನ್ಯವಾಗಿ ಹೆಚ್ಚಿನ ಜನರು ಇರ್ತಾರೆ, ಹೆಚ್ಚಿನ ಜನರು ಸಹಕಾರಿ ಸಂಘವನ್ನ ಸ್ಥಾಪಿಸ್ತಾರೆ. ಸದಸ್ಯರು ಅಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಈ ಸಂಘ ಸಾಮಾನ್ಯವಾಗಿ ಸದಸ್ಯರಿಂದ ಠೇವಣಿಯನ್ನು ಸ್ವೀಕರಿಸ್ತದೆ, ಬಹುಮುಖ್ಯವಾಗಿ ಷೇರನ್ನು ಸಹ ಸ್ವೀಕರಿಸ್ತದೆ. ಈ ಸಂಘಕ್ಕೆ ಷೇರು ಬಂಡವಾಳ ಇರ್ತದೆ. ಇವರೆಲ್ಲ ಸದಸ್ಯರು ಷೇರು ಬಂಡವಾಳ ನೀಡ್ತಾರೆ. ಸದಸ್ಯರೇ ಷೇರುಗಳನ್ನು ಕೊಂಡು ಬಂಡವಾಳ ಒದಗಿಸೋರು. ಸಂಘ ಷೇರು ಬಂಡವಾಳ ಅಲ್ಲದೆ ತಾನು ಸಾಲದ ಮೂಲಕವೂ ಬಂಡವಾಳವನ್ನು ಕೂಡಿಸ್ತದೆ, ಅಥವಾ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಅಥವಾ ರಾಜ್ಯ ಬ್ಯಾಂಕ್ಗಳಿಂದಲೂ ಸಹ ಸಾಲವನ್ನು ಪಡೆದು ಬಂಡವಾಳವನ್ನು ಕ್ರೋಢೀಕರಿಸ್ತದೆ. ಆ ಬಂಡವಾಳದ ಮೂಲಕ ಬ್ಯಾಂಕ್ ವ್ಯವಹಾರಗಳನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ನಿರ್ವಹಿಸ್ತಾ ಇದೆ. 2006ರಲ್ಲಿ 1,06,380 ಸಂಘಗಳು 10 ಕೋಟಿ ಸದಸ್ಯರೊಂದಿಗೆ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದಾವೆ. ಮುಂದೆ ಕೊಡುವಂತ ಅದರಲ್ಲಿ ಈ ನಂಬರ್ ಸ್ವಲ್ಪ ಕಡಿಮೆ ಇದೆ. ಯಾಕೆ ಅಂದ್ರೆ ಮರ್ಜ್ ಮಾಡಿದ್ದಾರೆ.
ಅವುಗಳನ್ನು ಒಂದಕ್ಕೊಂದು ಮರ್ಜ್ ಮಾಡಿ ಒಗ್ಗೂಡಿಸಿರೋದ್ರಿಂದ ಇದ್ರ ಪ್ರಮಾಣ ಇತ್ತೀಚೆಗೆ ಕಡಿಮೆ ಕಾಣ್ತಾ ಇದೆ. ಹಾಗಾದ್ರೆ ಪ್ರಶ್ನೆ ಕೇಳ್ತಾನೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ದೇಶಗಳ್ಯಾವುವು? ಉದ್ದೇಶಗಳೇನು? ಗ್ರಾಮೀಣ ಕೃಷಿಕರಿಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಅಲ್ಪಾವಧಿ ಕೃಷಿ ಸಾಲವನ್ನೇ ಒದಗಿಸುವ ಬಹುಮುಖ್ಯವಾದಂಥ ಉದ್ದೇಶ. ಇನ್ನು ಸಂಘದ ಸದಸ್ಯರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಒಡಮೂಡಿಸುವುದು, ಇದು ಬಹಳ ಪ್ರಮುಖವಾದಂಥ ಉದ್ದೇಶ. ಉಳಿತಾಯ ಮನೋಭಾವನೆಯನ್ನು, ಮನೋವೃತ್ತಿಯನ್ನು ಬೆಳೆಸುವುದು ದೇಶದ ಬಂಡವಾಳ ಸಂಚಯನಕ್ಕೆ ಅಡಿಪಾಯ. ಅದು ದೇಶದ ಹೆಮ್ಮೆಯ ಪಂಚವಾರ್ಷಿಕ ಯೋಜನೆಗೆ ಇವರ ಸಾಲದ ಮನೋಭಾವನೆಯೇ ಕಾರಣ. ಇನ್ನು ಇವ್ರ ಕಾರ್ಯಗಳೇನು? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಾರ್ಯಗಳು ಬಹುಮುಖ್ಯವಾಗಿ ರೈತರಿಗೆ ಪತ್ತು ಸೌಲಭ್ಯವನ್ನ, ಸಾಲ ಸೌಲಭ್ಯವನ್ನ ನೀಡುವುದು ಬಹುಮುಖ್ಯವಾದಂಥ ಕೆಲಸ. ಉಳಿತಾಯ ಮನೋಭಾವನೆಯನ್ನ ಮೂಡಿಸುವುದು ಬಹುಮುಖ್ಯವಾದಂಥ ಕಾರ್ಯ. ಅದರ ಜೊತೆಗೆ ರೈತರಿಗೆ ರಸಗೊಬ್ಬರ, ಮಳೆಗಾಲ ಬಂತು ಅಂದ್ರೆ ರೈತರ ಮೊದಲ ಚಿಂತನೆ ಬಿತ್ತನೆ ಬೀಜ, ಗೊಬ್ಬರ, ಈ ಸಲಕರಣೆಗಳನ್ನು ಪೂರೈಸುವುದು ಪ್ರಾಥಮಿಕ ಕೃಷಿ ಸಹಕಾರಿ ಪತ್ತಿನ ಸಂಘಗಳ ಬಹುಮುಖ್ಯವಾದಂಥ ಕಾರ್ಯ. ಹೈನುಗಾರಿಕೆ ಉದ್ಯಮವನ್ನು ಪ್ರೋತ್ಸಾಹಿಸುವುದು, ಸ್ಥಳೀಯ ಸಂಪನ್ಮೂಲ ಆಧಾರಿತ ಕೈಗಾರಿಕೆಗಳಿಗೆ, ಅದರಲ್ಲೂ ಕುಕ್ಕಟ, ಜಾನುವಾರು ಅಭಿವೃದ್ಧಿಗೆ ಹಣಕಾಸು ವಲಯಗಳನ್ನು ಒದಗಿಸುವುದು, ಸಂಘದ ಸದಸ್ಯರಿಗೆ ಗ್ರಾಹಕ ಸರಕುಗಳನ್ನು ಪೂರೈಸುವ ಬಹುಮುಖ್ಯವಾದಂಥ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಇದನ್ನ ಸಂಘಟನೆ ಹೇಗೆ ಅಂತ ನೋಡೋಣ. ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ನಿವಾಸಿಗಳು ಸಂಘದ ಸದಸ್ಯತ್ವವನ್ನು ಪಡಿತಾರೆ. ಸಾಮಾನ್ಯವಾಗಿ ಸದಸ್ಯತ್ವಕ್ಕಾಗಿ ವ್ಯಕ್ತಿ ಸಂಘದಲ್ಲಿ ದೊರೆಯುವ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ, ಸದಸ್ಯತ್ವದ ಬಹಳ ಕನಿಷ್ಠ ಮೊತ್ತ ಇರ್ತದೆ, ಹೆಚ್ಚು ಮೊತ್ತ ಇರೋದಿಲ್ಲ. ಮತ್ತೆ ಶೇರ್ ಅಂದ್ರೆ ಆ ಮಟ್ಟದ ಶೇರ್ಗಳಲ್ಲ, ಅವರ ಆದಾಯಕ್ಕನುಸರಿಸಿನೇ ಬಹಳ ಕಡಿಮೆ ಮಟ್ಟದ ವಂತಿಗೆ ಹಣವನ್ನು ಸಲ್ಲಿಸಬೇಕಾಗ್ತದೆ. ಸಂಘದ ಸದಸ್ಯರು ಹೊಣೆಗಾರಿಕೆಯನ್ನು ಉಳ್ಳವರಾಗಿರ್ತಾರೆ. ನಷ್ಟ ಲಾಭ ಎಲ್ಲದಕ್ಕೂ ಅವರು ಪಾಲುದಾರರಾಗಿರ್ತಾರೆ. ಸಂಘದ ಆಡಳಿತ ನಿರ್ವಹಣಾ ಸಮಿತಿ ಅವ್ರ ಕೈಯಲ್ಲೇ ಇರ್ತದೆ. ಅಧ್ಯಕ್ಷ ಇರ್ತಾನೆ, ಸೊಸೈಟಿ ಅಧ್ಯಕ್ಷ ಅಂತಲೇ ಬಹಳ ಪಾಪ್ಯುಲರ್ ಆಗಿರ್ತದೆ, ಹೆಸರು ಕೇಳಿರ್ತೀವಿ. ಉಪಾಧ್ಯಕ್ಷ, ಕಾರ್ಯದರ್ಶಿ ಇರ್ತಾನೆ ನಿರ್ವಹಿಸ್ಕೊಂಡು ಹೋಗುವಂತ. ಇತರ ಸದಸ್ಯರು ಅದರ ಆಡಳಿತದಲ್ಲಿ ಪಾಲ್ಗೊಳ್ತಾರೆ. ಸಂಘವು ಸದಸ್ಯರಿಂದ ಪಡೆದಂತ ಪ್ರವೇಶ ಶುಲ್ಕ, ಷೇರು ಬಂಡವಾಳ, ಸದಸ್ಯರ ಠೇವಣಿಗಳು, ಜಿಲ್ಲಾ ರಾಜ್ಯಗಳಿಂದ ಪಡೆದಂತ ಠೇವಣಿಗಳು, ಹಣಕಾಸು ಸೌಲಭ್ಯಗಳು, ಪ್ರತಿ ವರ್ಷ 20% ಲಾಭವನ್ನು ಕಾಯ್ದಿಟ್ಟು ಉಳಿದ ನಿಧಿಗೆ ಜಮಾಗೊಳಿಸುತ್ತದೆ. ಸಹಕಾರಿ ಸಂಘಗಳು ಸಹಾಯಧನ, ಕಾಣಿಕೆಗಳ, ದತ್ತಿಗಳನ್ನು ಸ್ವೀಕರಿಸುವ ಅನುಮತಿಯನ್ನು ಸಹ ಪಡೆದಿರುತ್ತವೆ. ಹಾಗಾದ್ರೆ ಇಷ್ಟು ವ್ಯಾಪಕವಾಗಿ ಬೃಹತ್ ಜಾಲವನ್ನು ಹೊಂದಿರುವಂತಹ, ದೇಶಾದ್ಯಂತ ಹಬ್ಬಿರುವಂತಹ ಈ ಸಂಘಟನೆಗಳಲ್ಲಿ ಅನೇಕ ಕೊರತೆಗಳಲ್ಲಿರುವುದು, ದೋಷಗಳಿರುವುದು ಸಹಜ. ಈ ದೋಷಗಳನ್ನ ಅನೇಕ ಕಾಲಕ್ಕೆ ಬಂದಂತಹ ಅನೇಕ ಸಮಿತಿಗಳು, ವೈದ್ಯನಾಥನ್ ಸಮಿತಿ, ಇತ್ತೀಚೆಗೆ ಕೇಳಿರುವಂತಹ ಟಾಸ್ಕ್ ಫೋರ್ಸು ಕೆಲವು ದೋಷಗಳನ್ನು ಪಟ್ಟಿ ಮಾಡಿದೆ. ಅಖಿಲ ಭಾರತ ಗ್ರಾಮೀಣ ಪುನರ್ ವಿಮರ್ಶಾ ಸಮಿತಿ ಸಹ ಕೆಲವು ಪ್ರಮುಖವಾದಂತಹ ದೋಷಗಳನ್ನ ಗುರುತಿಸಿದೆ. ಆ ದೋಷಗಳೇನು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಕೃಷಿಕರ ಒಟ್ಟು ಸಾಲದಲ್ಲಿ ಸಹಕಾರ ಪತ್ತಿನ ಪ್ರಮಾಣ ಕಡಿಮೆಯಾಗಿದೆ. ಹೌದು, ಸಹಕಾರಿ ಸಂಘಗಳ ಒಟ್ಟು ಪತ್ತಿನ ಪ್ರಮಾಣದಲ್ಲಿ ಸಹಕಾರಿ ಪ್ರಮಾಣ ಕಡಿಮೆ ಅನಿಸ್ತದೆ. ಸಹಕಾರಿ ಸಂಘಗಳು ಗೇಣಿದಾರರು, ಸಣ್ಣ ರೈತರು, ಅತಿ ಚಿಕ್ಕ ರೈತರ ಸಾಲದ ಅವಶ್ಯಕತೆಗಳನ್ನ ಸಂಪೂರ್ಣವಾಗಿ ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಹೌದು, ಅವರೆಲ್ಲರ ಬೇಕು ಬೇಡಗಳನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ, ಶಕ್ತವಾಗಿಲ್ಲ. ರೈತರಿಗೆ ಅಗತ್ಯವಿರುವಂತಹ ಉತ್ಪಾದನಾ ಆಧಾರಿತ ಪತ್ತಿನ ಅಗತ್ಯಗಳನ್ನು ಪೂರೈಸಲು ಅಸಮರ್ಥವಾಗಿವೆ. ಅನುತ್ಪಾದಕ ಆಸ್ತಿ ಪ್ರಮಾಣ ಇತ್ತೀಚೆಗೆ ಹೆಚ್ಚುತ್ತಿದೆ. ನರಸಿಂಹಂ ಸಮಿತಿ ಬಂದ ನಂತರ ನಾವೇನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಏನು ಬಳಸ್ತಾ ಇದ್ದೀವಿ, ಆ ಅನುತ್ಪಾದಕ ಆಸ್ತಿ ಪ್ರಮಾಣ ಅಂದ್ರೆ ಡಿಫಾಲ್ಟ್ ಸಾಲ ಹೆಚ್ಚಾಗ್ತಾ ಇದೆ. ಸಹಕಾರಿ ಪತ್ತಿನ ಸಂಘಗಳ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಹಕಾರಿ ಸಂಘಗಳು ಸೂಕ್ತ ಸಮಯದಲ್ಲಿ ಅಗತ್ಯವಿದ್ದಾಗ ರೈತರಿಗೆ ಸಾಲ ನೀಡುತ್ತಿಲ್ಲ ಎನ್ನುವಂತಹ ಕೊರಗು ಕಾಣ್ತಾ ಇದೆ. ಇದರ ಜೊತೆಗೆ ಇದಕ್ಕೆ ಸಾಕಷ್ಟು ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ. ಅವುಗಳನ್ನ ಪ್ರಗತಿಯಲ್ಲಿ ಅದನ್ನ ನಂತರ ಚರ್ಚೆ ಮಾಡ್ತೇವೆ. ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಮತ್ತೊಂದು 3 ಟೈರ್ನಲ್ಲಿ ಬರುವಂತಹ ಎರಡನೇ ಪ್ರಮುಖವಾದದ್ದು ಕೇಂದ್ರ ಸಹಕಾರಿ ಬ್ಯಾಂಕ್ಗಳು. ಸಹಕಾರಿ ಕೇಂದ್ರ ಬ್ಯಾಂಕ್ಗಳು ಸಾಮಾನ್ಯವಾಗಿ ಜಿಲ್ಲೆಗೆ ಒಂದಿರ್ತವೆ. ರಾಜ್ಯ ಸಹಕಾರಿ ಬ್ಯಾಂಕು ಮತ್ತು ಪ್ರಾಥಮಿಕ ಸಹಕಾರಿ ಸಂಘಗಳ ನಡುವೆ ಇವನು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಈ ಬ್ಯಾಂಕ್ಗಳು ಸಾರ್ವಜನಿಕರಿಂದ DCC ಬ್ಯಾಂಕ್ ಅಂತ ಕರಿತೀವಿ ನಾವು, ಡಿಸ್ಟ್ರಿಕ್ಟ್ ಕೋಆಪರೇಟಿವ್, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ.
ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸ್ತವೆ, ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಶಾಖೆಗಳನ್ನು ತೆರೆಯುತ್ತವೆ, ಕೇಂದ್ರ ಬ್ಯಾಂಕುಗಳು ಮತ್ತು ರಾಜ್ಯ ಸಹಕಾರಿ ಬ್ಯಾಂಕ್ನಿಂದ ಸಾಲ ಪಡೆದು ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಸಾಲವನ್ನು ನೀಡ್ತವೆ. 2006ರಲ್ಲಿ ಇವುಗಳ ಸಂಖ್ಯೆ 369 ಇದ್ದದ್ದು. ಈ ವೇಳೆಯಲ್ಲಿ ಅವು ನೀಡಿದ ಸಾಲದ ಪ್ರಮಾಣ 79,200 ಕೋಟಿಯಾಗಿದೆ. ಇಡೀ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಕೇಂದ್ರ ಸಹಕಾರಿ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನ ರಾಜ್ಯ ಮಟ್ಟದಲ್ಲಿ ಬರುವಂತ ರಾಜ್ಯ ಸಹಕಾರಿ ಬ್ಯಾಂಕ್, ಇದು ಸಾಮಾನ್ಯವಾಗಿ ಇದನ್ನ ಅಪೆಕ್ಸ್ ಬ್ಯಾಂಕ್ ಅಂತಲೂ ಕರಿತೀವಿ, ಅತ್ಯುನ್ನತ ಬ್ಯಾಂಕ್ ಅಂತ ಕರಿತೀವಿ. ರಾಜ್ಯ ಸಹಕಾರಿ ಬ್ಯಾಂಕುಗಳನ್ನ ರಾಜ್ಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಸ್ಥಾಪಿಸಲಾಗ್ತದೆ, ರಾಜ್ಯಕ್ಕೆ ಒಂದಿರ್ತದೆ. ಈ ಬ್ಯಾಂಕುಗಳು ಕೇಂದ್ರ ಸಹಕಾರಿ ಬ್ಯಾಂಕ್ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಗೆ ಸಾಲ ನೀಡ್ತವೆ ಮತ್ತು ಅವುಗಳನ್ನ ನಿಯಂತ್ರಿಸುತ್ತವೆ. ಇವು ನಬಾರ್ಡು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಹ ಸಹಾಯ, ಸಲಹೆ, ಮಾರ್ಗದರ್ಶನವನ್ನ ಪಡೀತವೆ. ಮಾರ್ಚ್ 2005ರಲ್ಲಿ 31 ರಾಜ್ಯ ಸಹಕಾರಿ ಬ್ಯಾಂಕ್ಗಳಿದ್ವು. ಅವು 2005-6ರಲ್ಲಿ 48,560 ಕೋಟಿ ರೂಪಾಯಿ ಸಾಲವನ್ನ ನೀಡಲಾಗಿದೆ. ಇನ್ನ ದೀರ್ಘಾವಧಿ ಕೃಷಿ ಪತ್ತಿನ ಸಂಘಕ್ಕೆ ಬರೋಣ. ದೀರ್ಘಾವಧಿಗೆ ಸಾಲ ನೀಡುವುದು ಸಹ ಕೃಷಿಗೆ ಅಗತ್ಯವಾಗಿದೆ. ಇದು ಕೃಷಿಗೆ ಸಂಬಂಧಿಸಿದ ಆದರೆ ದೀರ್ಘಾವಧಿಗೆ, ಸಾಮಾನ್ಯವಾಗಿ 3ರಿಂದ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ. ರೈತನ ಅಗತ್ಯಗಳು ಟ್ರ್ಯಾಕ್ಟರ್, ಜಮೀನು, ತೋಟ ಇವುಗಳನ್ನು ಕೊಳ್ಳಲಿಕ್ಕೆ ದೀರ್ಘಾವಧಿಯ ಸಾಲ ಅಗತ್ಯವಾಗಿರ್ತದೆ. ಅಂತಹ ದೀರ್ಘಾವಧಿ ಸಾಲ ಪೂರೈಸುವ ಸಂಸ್ಥೆಗಳು ಸಹ ಸಹಕಾರಿ ಸಂಘದ ಅಡಿಯಲ್ಲಿ ಬೆಳೆದು ಬಂದಿವೆ. ಅದರಲ್ಲಿ 2 ಪ್ರಮುಖವಾಗಿವೆ. ಒಂದು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕು, ಮತ್ತೊಂದು ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕು, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ಇದನ್ನ 2 ಮಾರ್ಕ್ಸಿಗೆ ಕೇಳ್ತಾನೆ. ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಭೂ ಅಭಿವೃದ್ಧಿ ಬ್ಯಾಂಕು ಎಂದರೇನು? ಸಹಕಾರಿ ಸಾಲದ ವ್ಯವಸ್ಥೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕಂಡು ಬರುವ ಕೃಷಿ ಅಗತ್ಯಗಳಿಗೆ ದೀರ್ಘಾವಧಿ ಸಾಲ ನೀಡಲು ಬೆಳೆದು ಬಂದ ಬ್ಯಾಂಕು. ಈ ದೀರ್ಘಾವಧಿ ಸಾಲ ನೀಡುವ ಸಂಘಗಳಲ್ಲಿ 2 ವಿಧಗಳಿವೆ ಅಂತ ಹೇಳಿದೆ. ಸಾಮಾನ್ಯವಾಗಿ ಇವು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕು ಕೃಷಿಗೆ ಬೇಕಾಗುವಂತಹ ಭೂ ಅಭಿವೃದ್ಧಿ, ಕೃಷಿ ಸಲಕರಣೆಗಳನ್ನು ಕೊಳ್ಳಲಿಕ್ಕೆ, ಬಾವಿ ತೋಡ್ಲಿಕ್ಕೆ, ಬೋರ್ ಹಾಕ್ಸ್ಲಿಕ್ಕೆ, ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಇತ್ಯಾದಿ ಸಾಲಗಳನ್ನು ನೀಡ್ತದೆ. ಸಾಮಾನ್ಯವಾಗಿ ಇವು ಭೂಮಿಯನ್ನು ಆಧಾರವಾಗಿಟ್ಟುಕೊಂಡು ಪ್ಲೆಡ್ಜ್ ಇಟ್ಟುಕೊಂಡು ಅಡಮಾನ, ಅದಕ್ಕೆ ಇವನು ಅಡಮಾನ ಬ್ಯಾಂಕ್ಗಳಂತಲೂ ಕರಿತೀವಿ. ಈ ಹಿಂದೆ ಈ ಬ್ಯಾಂಕ್ಗಳನ್ನು ಭೂ ಅಡಮಾನ ಬ್ಯಾಂಕ್ಗಳಂತ ಕರಿತಾ ಇದ್ವಿ. ಈಗ ಅವುಗಳನ್ನ ಪ್ರಾಥಮಿಕ ಭೂ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳೆಂದು ಕರೆಯಲಾಗ್ತಿದೆ. 2005-6ರಲ್ಲಿ ಈ ಬ್ಯಾಂಕುಗಳು ಮತ್ತು ಶಾಖೆಗಳ ಸಂಖ್ಯೆ 66. ಇನ್ನ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕ್, ಆಗ್ಲೇ ಹೇಳಿದ ಹಾಗೆ ಕೇಂದ್ರ ಅಭಿವೃದ್ಧಿ ಬ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಇವು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಸಾಲ ನೀಡುವುದರ ಜೊತೆಗೆ ಅವುಗಳನ್ನ ನಿಯಂತ್ರಿಸ್ತದೆ, ನಿರ್ವಹಿಸ್ತದೆ, ಮಾರ್ಗದರ್ಶನ ನೀಡ್ತದೆ. 2005-6ರಲ್ಲಿ 20 ಕೇಂದ್ರ ಅಭಿವೃದ್ಧಿ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿದ್ದವು. ಈ ವೇಳೆಯಲ್ಲಿ ಅವು 2,000 ಕೋಟಿ ಸಾಲವನ್ನ ಮಂಜೂರು ಮಾಡಿವೆ. ಇನ್ನ ಕೃಷಿಯೇತರ ಪತ್ತಿನ ಸಂಘಗಳಿಗೆ ಬರೋಣ. ಕೃಷಿಯೇತರ ಪತ್ತಿನ ಸಂಘಗಳಲ್ಲಿ 2 ಪ್ರಮುಖವಾದದ್ದು ನಗರ ಸಹಕಾರಿ ಬ್ಯಾಂಕ್ಗಳು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್. ನಗರಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಇದನ್ನು ನೋಡಿರ್ತಾರೆ. ನೌಕರರ ಸಹಕಾರಿ ಪತ್ತಿನ ಸಂಘಗಳು, ನೌಕರರೇ ತಾವೇ ಸಹಕಾರಿ ತತ್ವದ ಮೇಲೆ ರಚಿಸಿಕೊಂಡಿರುವಂತಹ ಸಂಘಗಳು. ಇವು ಕೃಷಿಯೇತರ, ಕೃಷಿಗೆ ಸಂಬಂಧ ಇಲ್ಲದ. ಸಾಮಾನ್ಯವಾಗಿ ನಗರ ಸಹಕಾರಿ ಬ್ಯಾಂಕ್ಗಳು ನಗರ, ಪಟ್ಟಣ ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಡ್ತವೆ. ವಾಣಿಜ್ಯ ಬ್ಯಾಂಕುಗಳ ಮಾದರಿಯಲ್ಲೇ ಕೆಲಸ ಮಾಡ್ತವೆ. ವಾಣಿಜ್ಯ ಬ್ಯಾಂಕು ಮಾದರಿಯಲ್ಲಿ ಕೆಲಸ ಮಾಡುವುದರಿಂದ ಸಾರ್ವಜನಿಕರಿಂದ ಠೇವಣಿ, ಸಾಲ ನೀಡುವಿಕೆ, ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇವೆ. ನೌಕರರ ಸಹಕಾರಿ ಪತ್ತಿನ ಸಂಘಗಳ ವ್ಯವಸ್ಥೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸ್ಥಾಪಿಸಲ್ಪಡ್ತವೆ. ಇವು ವಾಣಿಜ್ಯ ಬ್ಯಾಂಕುಗಳ ಮಾದರಿಯಲ್ಲೇ ಕೆಲಸ ಮಾಡ್ತವೆ, ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸ್ತವೆ, ವ್ಯಾಪಾರ ವಹಿವಾಟುಗಳಲ್ಲಿ ತೊಡಕೊಂಡಿರ್ತವೆ. ನೌಕರರು ತಮ್ಮಲ್ಲೇ ಸಹಕಾರಿ ತತ್ವದ ಮೇಲೆ ರಚಿಸಿಕೊಂಡಂತ ಕೃಷಿಯೇತರ ಪತ್ತಿನ ಸಂಘ. ಇನ್ನು ನೆಕ್ಸ್ಟ್ ಮೊದಲನೇದಲ್ಲಿ ಏನು 2 ಭಾಗ ಮಾಡಿದ್ವಿ, ಸಹಕಾರಿ ಸಂಘಗಳು, ಇತರೆ ಸಹಕಾರಿ ಸಂಘಗಳು. ನಾನೀಗ ಇತರೆ ಸಹಕಾರಿ ಸಂಘಗಳ ಕೊನೆಯ ಪ್ರಕಾರವನ್ನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಹಕಾರಿ ಸಂಘಗಳನ್ನ ಅನೇಕ ಉದ್ದೇಶಗಳಿಗಾಗಿ ಸಾಲಗಳನ್ನು ನೀಡುವ, ಸಹಕಾರಿ ತತ್ವದ ಮೇಲೆ ನಿರತವಾಗಿರುವ, ಕೃಷಿ ಸಾಲ ಅಲ್ಲದೆ ಅಥವಾ ಕೃಷಿಯನ್ನು ಬಿಟ್ಟು ಸಾಲ ನೀಡದ ಈ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬೆಳೆದು ಬಂದಂತ ಸಹಕಾರಿ ಸಂಘಗಳು. ಇವುಗಳನ್ನ 2 ವಿಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಕೃಷಿ ಪತ್ತೇತರ ಸಹಕಾರಿ ಸಂಘಗಳು, ಅಗ್ರಿಕಲ್ಚರಲ್ ನಾನ್ ಕ್ರೆಡಿಟ್ ಸೊಸೈಟೀಸ್.
ಇವು ಕೃಷಿ ಕ್ಷೇತ್ರದಲ್ಲಿ ಮಾರಾಟ, ಸಂಸ್ಕರಣೆ, ಉತ್ಪಾದನೆ, ವ್ಯಾಪಾರ ಈ ಕ್ಷೇತ್ರಗಳಲ್ಲಿ ಸ್ಥಾಪಿಸಲ್ಪಟ್ಟಂತ ಸಹಕಾರಿ ಸಂಘಗಳು, ಸಹಕಾರಿ ಮಾರಾಟ ಸಂಘಗಳು ಅಂತ ಕರಿತೀವಿ, ಸಹಕಾರಿ ಬೇಸಾಯ ಸಂಘಗಳು, ಸಹಕಾರಿ ಉತ್ಪಾದನೆ ಸಂಸ್ಕರಣಾ ಸಂಘಗಳು, ವಿವಿಧೋದ್ದೇಶ ಸಹಕಾರಿ ಸಂಘಗಳು, ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ, ಹೊರಗಡೆ ನಾವೆಲ್ಲ ಸೊಸೈಟಿಯಲ್ಲಿ ತಂದಿರುವಂಥದ್ದು, ರೈತರ ಸೇವಾ ಸಹಕಾರಿ ಸಂಘಗಳು, ಇವೆಲ್ಲ ಕೃಷಿ ಪತ್ತೇತರ ಅಲ್ದನೆ, ಕೃಷಿಗೆ ಸಾಲ ನೀಡೋದಲ್ದನೆ ವಿವಿಧ ಕಾರ್ಯಗಳನ್ನ ಮಾರಾಟ, ಸಹಕಾರಿ ಉತ್ಪಾದನೆ, ಸಂಸ್ಕರಣ ಈ ಕೆಲಸಗಳನ್ನ ಸಹಕಾರಿ ತತ್ವದ ಮೇಲೆ ಮಾಡುವಂತಹ ಕಾರ್ಯಗಳನ್ನು ಮಾಡ್ತಾರೆ. ಇನ್ನು ಕೃಷಿಯೇತರ ಸಾಲ ನೀಡದ ಸಹಕಾರಿ ಸಂಘಗಳು, ನಾನ್ ಅಗ್ರಿಕಲ್ಚರಲ್ ನಾನ್ ಕ್ರೆಡಿಟ್ ಸೊಸೈಟೀಸ್, ಇವು ಕೃಷಿಗೆ ಸಂಬಂಧ ಇಲ್ಲದ ಆದರೆ ಕೈಗಾರಿಕೆ, ಶಿಕ್ಷಣ, ಆರೋಗ್ಯ, ಗೃಹ ನಿರ್ಮಾಣ, ಬಿಲ್ಡಿಂಗ್ ಸೊಸೈಟೀಸ್ ಅಂತ ಸಾಮಾನ್ಯವಾಗಿ ಪ್ರಚಲಿತವಿರುವಂತಹ ಶಬ್ದ ಅದು. ಮನೆಗಳನ್ನು ಕಟ್ಟಿಕೊಳ್ಳಿಕ್ಕೆ ಜಾಗವನ್ನು ನೀಡುವುದು, ಸದಸ್ಯರಿಗೆ ಸೈಟನ್ನು ಹಂಚಿ ಮಾಡುವಂಥ ಗೃಹ ನಿರ್ಮಾಣ ಸಂಘ, ಬಳಕೆದಾರರ ಸಂಘ, ಉತ್ಪಾದಕರ ಸಂಘ, ಕೈಗಾರಿಕಾ ಸಹಕಾರ ಸಂಘ, ನೌಕರರ ಸಹಕಾರಿ ಸಂಘ, ಇವೆಲ್ಲವೂ ಇತರೆ ಸಹಕಾರಿ ಸಂಘಗಳಲ್ಲಿ ಬರ್ತವೆ. ಇದು ನಮ್ಮ ದೇಶದ ಸಹಕಾರಿ ಚಳವಳಿ ಬರುವಂತ ವಿವಿಧ ಪ್ರಕಾರಗಳು. ಇಲ್ಲಿಗೆ ಸಹಕಾರಿ ಸಂಘದ ವಿವಿಧ ಪ್ರಕಾರಗಳನ್ನ ಚರ್ಚೆ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು.